ಸ್ವಾಸ್ಥ್ಯಕ್ಕಾಗಿ ಮತ್ತು ನೀತಿ ನಿಯಮವನ್ನು ತಿಳಿಸುತ್ತಲೇ ಬಂದಂಥವುಗಳು. ಕೋಲಾಟವಾಗಲಿ, ಸೋಬಾನೆ ಆಗಲಿ, ಯಾವುದೇ ಕಲೆಯಾಗಲಿ ಇಲ್ಲಿ ಏಕಾಗ್ರತೆಯನ್ನ, ಕೌಶಲ್ಯವನ್ನ, ಪರಿಶ್ರಮವನ್ನ, ಶ್ರದ್ಧೆಯನ್ನ, ಎಚ್ಚರಿಕೆಯನ್ನ ನೀಡುವಂಥದ್ದು ಅಂತರಾಳದ ಸ್ಪಂದನೆಗೆ ಆ ಕಲೆಯ ಅಸ್ತಿತ್ವಕ್ಕೆ ಕಾರಣವಾಗುತ್ತವೆ ಅನ್ನುವಂಥದ್ದು. ಈ ಕಲೆಗಳಿಂದ ಪರಸ್ಪರ ಸೌಹಾರ್ದತೆ, ಸಾಮರಸ್ಯ ಸಂವರ್ಧನೆಗೊಳ್ಳುವಂಥದ್ದು, ಆಂತರಿಕ, ಆಧ್ಯಾತ್ಮಿಕ ಮತ್ತು ಲೌಕಿಕ ಅಗತ್ಯಗಳನ್ನು ಪೂರೈಸುವ ಏಕೈಕ ಪ್ರಬಲವಾದ ಸಂವಹನ ಮಾಧ್ಯಮವಾಗಿ ಇಂದಿಗೂ ಎಲ್ಲ ಕಾಲ ದೇಶದ ಜನರಲ್ಲಿ ಪ್ರಚಾರದಲ್ಲಿರುವಂಥವು. ದೇಹ ಮನಸ್ಸಿಗೆ ಒಳ್ಳೆ ವ್ಯಾಯಾಮ ಒದಗಿಸುವ ಉತ್ತಮ ಸಾಧನ ಈ ಕಲೆಗಳು. ಅದರಲ್ಲೂ ಜನಪದ ಕಲೆಗಳು ಆಯಾಯ ದೇಶದ ಆತ್ಮಚರಿತ್ರೆಗಳು ಅಂದರೆ ತಪ್ಪಾಗಲಾರದು. ಈ ಕಲೆಗಳಿಂದ ಸಂತಸ, ಸಂತೃಪ್ತಿ, ನೆಮ್ಮದಿ ನೂರ್ಮಡಿಯಾಗುತ್ತದೆ ಅನ್ನುವಂಥದ್ದು. ಇವತ್ತು ಲಕ್ಷಾಧೀಶ್ವರು, ಕೋಟ್ಯಾಧೀಶ್ವರು ಇರ್ಬೋದು, ಯಾವುದಾದ್ರೂ ಸಂತೆಯಲ್ಲಿ, ಮಾರ್ಕೆಟಲ್ಲಿ, ಅಂಗಡಿಗಳಲ್ಲಿ ಹೋಗಿ ಒಂದು 50 kg ನೆಮ್ಮದಿ ಖರೀದಿ ಮಾಡ್ಕೊಂಬರೋಕ್ಕಾಗಲಿ, ಒಂದು 50 kg ಶಾಂತಿ ಖರೀದಿ ಮಾಡ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಆ ಶಾಂತಿ, ನೆಮ್ಮದಿಯನ್ನು ನಮ್ಮ ಅಂತರಂಗದ ವಿಕಾಸದಿಂದ ಮಾತ್ರ ಸಾಧ್ಯ. ಅಂತ ಅಂತರಂಗದ ವಿಕಾಸವನ್ನು ಗೊಳಿಸುವಂಥವುಗಳು ಯಾವಂದರೆ ಈ ಕಲೆಗಳು ಅನ್ನುವಂಥದ್ದು. ಹಾಗಾಗಿ ಈ ಕಲೆಗಳಿಂದ ಅಂತರಂಗಿಕ ವಿಕಾಸವಾಗುತ್ತದೆ ಎನ್ನುವಂಥದ್ದು. ಶಾರೀರಿಕ, ಬೌದ್ಧಿಕ ವಿಕಾಸಗೊಳಿಸುವಂಥ ಈ ಕಲೆಗಳಿಂದ ಸಾಮರಸ್ಯ, ಸೌಹಾರ್ದತೆ, ಸಂವರ್ಧನೆಯಾಗುತ್ತದೆ. ಕಲಾವಿದರೆಂದರೆ ಅವರೊಂದು ರೀತಿ ನಂದಾದೀಪಗಳು. ಕಲಾವಿದರೆಂದರೆ ಅದು ನಂದಾದೀಪಗಳು. ಕಲಾವಿದರು ದುರಭ್ಯಾಸಗಳಿಂದ ದೂರವಿದ್ದಲ್ಲಿ ಅವರ ಬದುಕು ಬಹು ಮಧುರವಾಗಿರುವಂಥದ್ದು. ಇವತ್ತು ಬಹಳಷ್ಟು ಕಲೆಗಳು ಹೇಗೆ ನಮ್ಮೊಳಗೊಂದು ಸಾಮರಸ್ಯವನ್ನು ಬೆಳಗಿಸುತ್ತೆ, ನಮ್ಮ ಶಿವಶರಣರು ಕೂಡ ಅದಕ್ಕೆ ಹೇಗೆ ಪ್ರೇರಕ ಶಕ್ತಿ ಆದರು ಅನ್ನೋದಕ್ಕೆ ಒಂದು ರೂಪಕವಾದಂಥ ಒಂದು ಕಥೆ ಹೇಗಿದೆ ಅಂದರೆ, ಪ್ರತಿ ಊರುಗಳಲ್ಲಿ ಅಶ್ವತ್ಥವೃಕ್ಷದ ಕಟ್ಟೆಗಳಿರ್ತಾವೆ. ಆ ಅಶ್ವತ್ಥವೃಕ್ಷದ ಕಟ್ಟೆಯನ್ನು ಆ ಊರಿನ ತಳ ಸಮುದಾಯದವರು ಕಟ್ಟಿರ್ತಾರೆ. ಆ ನಂತರ ಅದಾದ ನಂತರ ಆ ಕಟ್ಟೆ ಮೇಲೆ ಅವರನ್ನು ಹತ್ಸೋದೇ. ಆದರೆ ಆ ಅಶ್ವತ್ಥವೃಕ್ಷದ ಬೇರು ಅದೇ ಊರಿನ ಆ ಕಟ್ಟಿದಂಥ ತಳ ಸಮುದಾಯದವರ ಕೇರಿಗಳಿಗೆ ಚಾಚಿಕೊಂಡು ಬೆಳೆದಿರುತ್ತವೆ ಅನ್ನುವಂಥದ್ದನ್ನು ನೆನಪಿಸುವಂಥ ಕೆಲಸ ಮಾಡಿದಂಥವ್ರು ನಮ್ಮ ಶಿವಶರಣರು. ಅಂಥ ಶಿವಶರಣರನ್ನು ನೆನಪು ಮಾಡ್ಕೊಳ್ತಾ, ಸ್ಮರಣೆ ಮಾಡ್ಕೊಳ್ತಾ, ಈ ಕಲೆಗಳನ್ನು ಆರಾಧಿಸ್ತಾ, ಕಲೆಗಳನ್ನು ಸವಿಯುತ್ತಾ ಬದುಕನ್ನು ಹಸನುಗಳು ಎಲ್ಲ ನಾವು ಆಯ್ಕೆ ಮಾಡಿಕೊಳ್ಳಿಕ್ಕೆ, ನಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಚುನಾವಣೆ ವಿಧಾನವನ್ನು ಬಳಸ್ತೀವಿ. ಹಾಗೆ ಎಲ್ಲ ಮಂಗಗಳು ಸೇರ್ಕೊಂಡದ್ದು ಅಂತ ನಮ್ಮ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅವು ಕೂಡ ಒಂದು ವಿಧಾನವನ್ನು ಬಳಸಿದೆ. ಯಾವ ಮಂಗ ಬಿದಿರು ಬೊಂಬನ್ನು ತುದಿಗೆ ಇರುತ್ತೋ ಆ ಮಂಗವನ್ನು ನಾವು ನಾಯಕ ಮಂಗ ಅಂತ ಒಪ್ಕೊಳ್ಬೇಕು. ಕೆಲವು ಮಂಗಗಳು ಹತ್ತದು, ಜಾರದು, ಮಾಡ್ತಾ ಇದ್ವು. ಅದರಲ್ಲಿ ಒಂದು ಮಂಗ ಬಿದಿರು ಬೊಂಬವನ್ನು ತುದಿಗೆ ಹೇರ್ತು. ಉಳಿದ ಎಲ್ಲ ಮಂಗಗಳು ಕೇಳಿ, ನೀನೇ ನಮ್ಮ ನಾಯಕ ಮಂಗ, ಇನ್ನು ಇಳಿ, ಕೆಳಗಿಳಿ ಅಂತ. ಅದು ಯೋಚನೆ ಮಾಡ್ತು, ನಾನು ಇಳಿತೀನಿ, ಇಳಿದ ತಕ್ಷಣ ಇನ್ನೊಂದು ಮಂಗ ಏರ್ಬಿಟ್ರೆ ನನ್ನ ಸ್ಥಾನ ಬಿಟ್ಟೋಗ್ಬಿಡುತ್ತಲ್ಲ ಅಂತ ಅದು ಅಲ್ಲೇ ಕುಂತಿತ್ತು. ಆಗ ಬಲವಾದ ಗಾಳಿ ಬೀಸಿದಾಗ ಅದು ದಪ್ಪನೆ ಕೆಳಗೆ ಬಿತ್ತು. ನಾಯಕ ಮಂಗವಾಗಿರಲಿಲ್ಲ, ಎಡವಾಗಿತ್ತು. ಅಂದರೆ ಈ ಒಂದು ಜನಪದ ಕಥೆಯ ಅರ್ಥ ಏನಪ್ಪ ಅಂದರೆ, ನಾನು ಶಾಶ್ವತವಲ್ಲ, ನಾ ಮಾಡಿದ ಸೇವೆ ಶಾಶ್ವತ. ನಾನು ಅನ್ನುವಂಥದ್ದು, ನಾನೇ ಎಲ್ಲದಕ್ಕೂ ನಾನೇ ಅನ್ನುವಂಥದ್ದು ನನ್ನನ್ನು ನಾಶಗೊಳಿಸಿಬಿಡುತ್ತೆ ಅನ್ನುವಂಥ ಒಂದು ತಾತ್ವಿಕವಾದಂಥ ನಿಲುವನ್ನು ಸೂಚಿಸುವಂಥ ಈ ಥರದ ಜನಪದ ಕಥೆಗಳನ್ನು ಜನಪದರಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಜನಪದ ಕಲೆಗಳು ಜನಪದರ ಬೆವರು ಮತ್ತು ಉಸಿರು ಅಂದರೆ ತಪ್ಪಾಗಲಾರುವುದು. ಸಾರ್ವತ್ರಿಕ ಸ್ವರೂಪದ ಜನಪದ ಕಲೆಗಳು ಜಾತಿ, ಮತ, ಮೇಲು ಕೀಳುಗಳ ಅಂತರವನ್ನು ನಿವಾರಿಸುವಂಥವು. ಹಾಗಾಗಿ ಅವು ಸಾಮಾಜಿಕ ಪಿಡುಗುಗಳನ್ನು ತೊಲಗಿಸುವಂಥ ಕೆಲಸವನ್ನು ಮಾಡ್ತವೆ. ನಿರುತ್ಸಾಹವನ್ನು ದೂರ ಮಾಡಿ ಉತ್ಸಾಹವನ್ನು ತುಂಬುತ್ತವೆ. ಈಗ ತಾನೇ ಉದ್ಘಾಟನೆಯ ಸಂದರ್ಭದಲ್ಲಿ ಆ ಹೆಣ್ಮಕ್ಕಳು ಕೋಲಾಟವನ್ನು ಹಾಕಿದ್ದನ್ನು ನೀವು ಗಮನಿಸಿರಿ. ಅವರೆಲ್ಲ ಸುಮಾರು 50 ವರ್ಷದ ಮೇಲ್ಪಟ್ಟವರೇ. ಎಷ್ಟು ಉತ್ಸಾಹ ಉಲ್ಲಾಸದಿಂದ ಆ ಕೋಲಾಟದಲ್ಲಿ ಪ್ರದರ್ಶನ ನೀಡಿದರು. ಹಾಗಾಗಿ ನಿಜವಾಗ್ಲೂ ಆ ಒಂದು ಉತ್ಸಾಹವನ್ನು ನೂರ್ಮಡಿಗೊಳಿಸುವಂಥ ಶಕ್ತಿ ಈ ಕಲೆಗಳಿಗಿದೆ ಅನ್ನುವಂಥದ್ದು. ಹಾಗಾಗಿ ಕಲೆಯೊಂದಿಗೆ ಜೀವಿಸುವಂಥ ವ್ಯಕ್ತಿ ದುರ್ಗುಣಗಳಿಂದ ದೂರಾಗಿ ಸಂಸ್ಕಾರವಂತನಾಗ್ತಾನೆ ಅನ್ನುವಂಥದ್ದು. ಹಾಗಾಗಿ ಈ ಸುಗ್ಗಿಯ ಕಾಲದ ಸಮಯದಲ್ಲಿ, ಹುಣ್ಣಿಮೆಯ ಬೆಳದಿಂಗಳ ರಾತ್ರಿಗಳಲ್ಲಿ ಅಂದಂದಿನ ವ್ಯಥೆಗಳಿಗೆ ಮೈಸೋತು, ಮನಸೋತು ಜನಪದರು ಮನಸ್ಸಿನ ಮುದಕ್ಕಾಗಿ ಕೋಲಾಕುವುದು ಉಂಟು.
ಕೈಯಲ್ಲಿ ಹಿಡಿಯಲು ಅನುಕೂಲವಾಗುವಂತಹ ಸಾಧಾರಣ ಅಳತೆ 2 ಕೋಲುಗಳನ್ನು ಹಿಡಿದುಕೊಂಡು ಕಾಲಿ ಗೆಜ್ಜೆ ಕಟ್ಟಿಕೊಂಡು ಹಾಡನ್ನು ಹಾಡ್ತಾ ಹಾಡಿಗೆ ತಕ್ಕ ಗತಿಯಲ್ಲಿ ಕುಣಿಯುತ್ತಾ ಕೋಲು ಹಾಕುವ ರೀತಿ ಇದೆಯಲ್ಲ, ಅದು ಎಲ್ಲರ ಮನಸ್ಸನ್ನ ಆಕರ್ಷಗೊಳಿಸಿಬಿಡುತ್ತೆ. ಅಂಥ ಜನಪ್ರಿಯ ಆಟ ಈ ಕೋಲಾಟ ಅನ್ನುವಂಥದ್ದು. ಅಂಥ ಕೋಲಾಟ ಇವತ್ತು ಕೋಲಾಟದ ಸ್ಪರ್ಧೆ ಏರ್ಪಡಿಸಿರುವಂಥ ಶ್ರೀಮಠ. ಹಾಗೆಯೇ ಸೋಬಾನೆ ನೋವು, ನಲಿವು, ಸ್ವಾತಂತ್ರ್ಯ, ಸಾಹಸ, ಹೋರಾಟ, ಹುಟ್ಟು, ಮದುವೆ, ಕುಟ್ಟುವಾಗ, ಬೀಸುವಾಗ ಮಹಿಳೆಯರ ಬದುಕಿನ ಪ್ರತಿ ಸಂತೋಷದ ಕ್ಷಣಗಳ ಬಗ್ಗೆ ಹಾಡಿ ಹೊಗಳಿದ ನಮ್ಮ ಸೋಬಾನೆ ಪದಗಳು ಇಂದು ಮರೆಯಾಗ್ತಿರುವಂಥವು. ಅವುಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಅಗತ್ಯ ಇರುವುದನ್ನು ಕಂಡುಕೊಂಡಂಥ ಶ್ರೀಮಠ. ಹಾಗಾಗಿಯೇ ಈ ಥರದ ಸೋಬಾನೆ ಸ್ಪರ್ಧೆಗಳನ್ನು, ಕೋಲಾಟದ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಅವುಗಳನ್ನು ಜೀವಂತಗೊಳಿಸುವಂಥ ಕೆಲಸ ಮಾಡ್ತಿರುವಂಥದ್ದು ನಿಜವಾಗಲೂ ಅಭಿನಂದನಾರ್ಹವಾದಂಥದ್ದು. ಜನಪದ ನಾಡಿಮಿಡಿಯಾಗಿರುವಂಥವು, ಗ್ರಾಮೀಣ ಸೊಗಡು ಈ ಪದಗಳಲ್ಲಿ ಅಡಕವಾಗಿರುವುದನ್ನು ಕಾಣ್ತೀವಿ. ಸೋ ಎನ್ನೀರೆ ಸೋಬಾನ ಬನ್ನೀರೆ, ಸೋಬಾನೆ ಏಳು ಬನ್ನಿ ಸೊಬಗಿನ ಮುತ್ತೈದರೆ, ರಾಗ ಪಾಡೋಣ ಬನ್ನೀರೆ ರಮಣೀಯರೇ ಅನ್ನುವಂಥ ಈ ಒಂದು ಗೀತೆಯೇ ಸೋಬಾನೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತೆ. ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ನಮ್ಮೆಲ್ಲರೊಳಗೂ ಒಂದು ಸಾಮರಸ್ಯ, ಸೌಹಾರ್ದತೆಯನ್ನು, ಶಾಂತಿ, ಪ್ರೀತಿಯನ್ನು ಬಿತ್ತುವಂಥ ಕಾಯಕ ಮಾಡ್ತಿರುವಂಥ ಶ್ರೀಮಠ ನಿಜವಾಗ್ಲೂ ಇದೊಂದು ಮಾದರಿಯಾದ ಮಠ ಮತ್ತು ಅಪೂರ್ವವಾದಂಥ ಮಠ ಎಂದರೆ ತಪ್ಪಾಗಲ್ಲ. ಅಂಥ ಮಠದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ನಮ್ಮ ಅರಿವನ್ನು ವಿಸ್ತರಣೆಗೊಳಿಸ್ತಾ